ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿಹ್ನ ಅವರು. ಸೊ ಈಗ ನಾವು ಹೊಸ ಚಾಪ್ಟರ್ನ ತಿಳ್ಕೊಳ್ಳೋಣ, ಹೊಸ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನಂದ್ರೆ ಈಗ ಸೇಮ್ ಕಥಾನಾಯಕ ಮುಂದೆ ಹೋಗಿ ನೆಕ್ಸ್ಟ್ ಜರ್ನಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೋಮ್ ಸ್ಟೇ ಇಂದ ಹೊರಟಾಗ ಅವ್ರು ಹಾಗೆ ಹೋಗ್ತಾ ಅವರು ಒಂದು ಹೆಡ್ಸೆಟ್ ಅಲ್ಲಿ ಹಾಡನ್ನ ಕೇಳಿಸ್ಕೊಳ್ತಾ ಇದ್ರು. ಆ ಒಂದು ಇಯರ್ಫೋನ್ ಅಲ್ಲಿ ಹಾಡು ಪ್ಲೇ ಆಗ್ತಾ ಇತ್ತು. ಆ ಹಾಡು ಯಾವುದು ಅಂತ ಅಂದ್ರೆ ನಾವೆಲ್ಲ ಕೇಳಿರ್ತೀವಿ ಮೋಸ್ಟ್ಲಿ ಇದನ್ನ. ನಗು 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದ ನಿನ್ನ ಕದ್ದ ಮುದ್ದಿನ ನಗು. ಸೊ ಈ ತರ ಏನ್ ಬರ್ತಾ ಇರುತ್ತೆ, ಈ ಒಂದು ಹಾಡು ಏನಿದೆ, ಈ ಹಾಡು ಅವ್ರಿಗೆ ಕೇಳ್ಸಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಇಯರ್ಫೋನ್ ಅಲ್ಲಿ ಅದು ಬರಕ್ಕೆ ಸ್ಟಾರ್ಟ್ ಆಯ್ತು. ಒಂದು ನಗುವಿನಿಂದ ಎಷ್ಟೊಂದು ಮಹತ್ವ ಇದೆ ಅಂತ ಈ ಸಾಂಗ್ ಯಾರು ಕೇಳಿಲ್ಲ ಅಂದ್ರೆ ಹೋಗಿ ಕೇಳಿಸ್ಕೊಳ್ಳಿ. ಸೊ ಈ ಹಾಡನ್ನ ಕೇಳಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವರಿಗೆ ಎಷ್ಟೆಲ್ಲ ಮಹತ್ವ ಇದೆಯಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಯ್ತು. ಅದಾದ ಮೇಲೆ ಅಲ್ಲಿ ಚಾರ್ಲಿ ಚಾಪ್ಲಿನ್ ಆಗಿರ್ಬೋದು, ರಾಜ್ ಕಪೂರ್ ಆಗಿರ್ಬೋದು, ಅದೆಷ್ಟೋ ಜನ ನಮ್ಮ ನಡುವೆ ಇದ್ದು ನಮ್ಮನ್ನ ನಗಿಸ್ತಾ ಇದ್ದಾರೆ. ಅವರು ಮಾಡುವ ತಮಾಷೆ ಹಾಸ್ಯ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇರ್ಬೋದು. ಆದ್ರೆ ಒಂದು ಕ್ಷಣ ಅವುಗಳನ್ನು ಮರೆತು ಮನಸ್ಸು ಅರಳುವಂತೆ ಮಾಡುವುದಂತೂ ಹೌದು. ಅಂದ್ರೆ ಇವರೆಲ್ಲರೂ ಕೂಡ ಎಷ್ಟೇ ನೋವಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಯಾವ ರೀತಿ ಅವರು ಖುಷಿಯಾಗಿದ್ದಾರೆ, ಸಮಸ್ಯೆಗಳ ನಡುವೆ ಕೂಡ ಅವ್ರು ಹೇಗೆ ನಗ್ತಾ ಇದ್ದಾರೆ ಅಂತ ಇವ್ರು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಈಗೀಗ ಮಾತು ಕಡಿಮೆ ಆಗಿ ಮೆಸೇಜ್ ಜಾಸ್ತಿ ಆಗಿರೋದು ಸತ್ಯ. ಆದರೆ ಅಲ್ಲಿಯೂ ಅನೇಕರು ತಮ್ಮ ಭಾವನೆಗಳನ್ನ ಎಮೋಜಿಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇವಾಗೆಲ್ಲ ಏನಾಗಿದೆ ಅಂದ್ರೆ ಮೆಸೇಜ್ ಅಲ್ಲಿ ಜಾಸ್ತಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ, ಅಂಡ್ ಎಮೋಜಿಗಳು ಏನ್ ಸ್ಮೈಲಿ ಎಲ್ಲ ಬರುತ್ತಲ್ಲ ಅದ್ರ ಮೂಲಕ ಇವಾಗ ವ್ಯಕ್ತಪಡಿಸ್ತಾ ಇದೀವಿ ನಮ್ಮ ಭಾವನೆನ. ಒಂದೊಂದು ಭಾವಕ್ಕೆ ಒಂದೊಂದು ಎಮೋಜಿ ಅಂತ ಸಿದ್ಧ ಮಾಡಿದ ಮಹಾನುಭಾವ ಯಾರೋ ಏನೋ ಗೊತ್ತಿಲ್ಲ. ಆದ್ರೆ ಖಂಡಿತ ಒಂದು ಮಾತಿನ ಅಂತ್ಯದಲ್ಲಿ ಎಮೋಜಿ ಹಾಕದಿದ್ದಾಗ ಅನೇಕರು ಆ ಮಾತಿನ ದಾಟಿಯನ್ನು ಅರ್ಥ ಮಾಡಿಕೊಳ್ಳುವ ರೀತಿಯೇ ಬೇರೆ ಆಗಿ ಬಿಡುತ್ತೆ. ಅದು ಈಗಿನವರ ದೌರ್ಬಲ್ಯ ಎಂದರೂ ತಪ್ಪಾಗೋದಿಲ್ಲ. ಆದರೆ ಈ ವಿಷಯದಲ್ಲಿ ನಮ್ಮ ನಾಯಕನಿಗೆ ಕುತೂಹಲ ಮೂಡಿಸಿದ್ದ ಅಂಶವೆಂದರೆ ಈ ರೀತಿ ಒಂದೊಂದು ಭಾವಕ್ಕೂ ಹೊಂದಿಕೆಯಾಗುವಂತಹ ನಗುವ ಎಮೋಜಿಗಳಿದೆ ಅಲ್ಲ, ಹೆಂಗಪ್ಪ ಕಂಡಿಡಿದ್ರು ಇಷ್ಟೊಂದು ಎಮೋಜಿಗಳು. ನೋಡಿ, ನೀವು ನಗು ಓಪನ್ ಮಾಡಿದ್ರೆ, ಸ್ಮೈಲಿ ಓಪನ್ ಮಾಡಿದ್ರೆ ನಾರ್ಮಲ್ ಸ್ಮೈಲು, ನಗ್ತಾ ಸ್ಮೈಲು, ಕಣ್ಣೀರ್ ಸುರ್ಸ್ಕೊಂಡ್ ಸ್ಮೈಲು, ಬಿದ್ದು ಬಿದ್ದು ನಗೋ ಸ್ಮೈಲು, ಚಪ್ಪಾಳೆ ಹೊಡ್ಕೊಂಡ್ ಸ್ಮೈಲು, ಖುಷಿಯಾಗಿದ್ದೀನಿ ಅನ್ನೋ ಸ್ಮೈಲು. ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಅಲ್ಲಿ ಇರುವಂತ ಎಮೋಜಿಗಳನ್ನ ಓಪನ್ ಮಾಡಿ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ಇದೆ ಅಲ್ವಾ, ಎಮೋಜಿಗಳಿದೆ. ಇದನ್ನ ಯಾರು ಕಂಡಿಡಿದ್ರು ಇಷ್ಟೊಂದು ತಲೆ ಉಪಯೋಗಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅದೆಷ್ಟೋ ಬಾರಿ ಯಾರಾದ್ರೂ ನಮ್ಗೆ ಏನಾದ್ರು ಒಂದು ಹೇಳಿ ಆ ಎಮೋಜಿ ಆಡ್ ಮಾಡಿ ಕಳ್ಸಿದ್ರೆ ಆ ಸಿಂಬಲ್ ಮೇಲೆ ಇವ್ರು ಹೇಳ್ತಿರೋ ಭಾವನೆ ಹೇಗಿದೆ, ಇವ್ರ ಟೋನ್ ಹೇಗಿದೆ ಅಂತ ಅರ್ಥ ಮಾಡ್ಕೊಬಹುದು. ಆ ತರ ಎಮೋಜಿಗಳನ್ನೇ ರೆಡಿ ಮಾಡ್ಬಿಟ್ಟಿದ್ದಾರೆ. ಅವ್ರ ತಲೆಗೆ ಹೆಂಗ್ ಬಂತೋ ಆ ಐಡಿಯಾ ಅಂತ ಹೇಳ್ತಿದ್ದಾರೆ. ಅದರ ಜೊತೆ ಅದೆಷ್ಟೋ ಬಾರಿ ಯಾರಾದರೂ ಬೈದರೂ ಒಂದು ಸಣ್ಣ ನಗು ಬೀರಿ ಸುಮ್ಮನಾಗುತ್ತೇವೆ. ಎದೆಯಲ್ಲಿ ಸುಡುವಂತ ನೋವು ತುಂಬಿದ್ದರೂ ಮುಖದಲ್ಲಿ ಒಂದು ನಗು ಇಟ್ಟುಕೊಳ್ಳಲು ಮರೆಯುವುದಿಲ್ಲ. ಏನೋ ಸಾಧಿಸಿದ ಖುಷಿಯಲ್ಲಿ ಕಣ್ಗಳು ತುಂಬುವಂತೆ ನಗುತ್ತೇವೆ. ಕೆಲವರನ್ನು ಕಂಡು ವ್ಯಂಗ್ಯವಾಗಿ ನಗುತ್ತೇವೆ. ಇನ್ನೂ ಸಾಕಷ್ಟಿದೆ. ಅಂದ್ರೆ ಖುಷಿಯಿಂದ ನಗ್ತೀವಿ, ಕಣ್ಣಲ್ಲಿ ನೀರು ತುಂಬ್ಕೊಂಡು ನಗ್ತೀವಿ, ಸುಮ್ಮನೆ ನಗ್ತೀವಿ, ಏನೋ ಮರಿಬೇಕು ಅಂತ ನಗ್ತೀವಿ, ನೋಡಿದ್ವಲ್ಲ ಅಂತ ನಗ್ತೀವಿ, ಆಡ್ಕೊಂಡು ನಗ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ನಗು ಇದೆ. ಆ ಸಂದರ್ಭಕ್ಕೆ ತಕ್ಕಂತೆ, ಆ ವ್ಯಕ್ತಿಗೆ ತಕ್ಕಂತೆ ನಮ್ಮ ನಗು ಇರುತ್ತೆ. ಆ ವ್ಯಕ್ತಿ ಯಾರು, ಆ ಸಂದರ್ಭ ಯಾರು, ಅದ್ರ ಮೇಲೆ ನಮ್ಮ ನಗು ಡಿಪೆಂಡ್ ಆಗುತ್ತೆ. ಆ ನಗು ಕೂಡ ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಅಥವಾ ಸಮಾಧಾನ ಮಾಡುವಂತಹ ಒಂದು ಸಾಧನ ಇರಬಹುದಾ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಯೋಚನೆಯಲ್ಲಿ ಮುಂದೆ ತಲುಪಿದ ಊರಲ್ಲಿ ಗಾಡಿ ನಿಲ್ಲಿಸಿದ. ತನ್ನ ಹಳೆ ಮೇಸ್ಟ್ರಿಗೆ ಕರೆ ಮಾಡಬೇಕು ಅಂತ ಅನ್ಸಿ ಈ ವಿಷಯವನ್ನೆಲ್ಲ ಹಂಚಿಕೊಂಡು ಕರೆ ಮಾಡಿ ಮಾತನಾಡುವಾಗ ಕೆಲವರು ಎಷ್ಟೇ ನೋವನ್ನು ಅನುಭವಿಸುತ್ತಿದ್ರು ಹೇಗೆ ಮುಖದಲ್ಲಿ ನಗು ಕಾಪಾಡ್ಕೊಳ್ತಾರೆ. ಆ ನಗು ಅದೆಷ್ಟೋ ಭಾವನೆಗಳನ್ನ ಜೋಪಾನವಾಗಿ ಬಚ್ಚಿಡುತ್ತದೆ ಅಲ್ವಾ. ನಿಜವಾಗಿಯೂ ನಗುವಿನಲ್ಲಿ ಆ ಶಕ್ತಿ ಇದೆಯಾ, ಹೇಗೆ ಸಾಧ್ಯ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ಎಲ್ಲಾ ನಗುವು ಸುಖ ಅಥವಾ ಸಂತೋಷದ ಪ್ರತೀಕ ಅಲ್ಲ. ಎಲ್ಲಾ ನಗು ಕೂಡ ಸುಖ ಅಥವಾ ಸಂತೋಷವಾಗಿದ್ದಾರೆ ಅದಕ್ಕೆ ಅವ್ರು ನಗ್ತಿದ್ದಾರೆ ಅಂತ ಅಲ್ಲ. ಅದು ಕಾಲಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ವ್ಯಕ್ತವಾಗುವ ಭಾವ. ಇನ್ನಷ್ಟು ಹೇಳಿದ ಅವರು ನಾಯಕನಿಗೆ ಯುರೋಪ್ನಲ್ಲಿ ಮಾಡಿದ ಒಂದು ಪ್ರಯೋಗವನ್ನ ವಿವರಿಸಿದ್ರು. ಅವರ ಟೀಚರಿಗೆ ಕಾಲ್ ಮಾಡಿದಾಗ ನಗುವಿನ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ರಂತೆ. ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಆಕ್ಚುಲಿ ತುಂಬಾ ಕಷ್ಟವಾದ ಒಂದು ಪ್ರಯೋಗ, ಇದನ್ನ ಟ್ರೈ ಮಾಡಬಾರ್ದು, ಇದನ್ನ ಅನ್ಎಥಿಕಲ್ ಪ್ರಯೋಗ ಅಂತ ಕೂಡ ಕರೀತಾರೆ. ಓಕೆ, ಈ ತರ ಪ್ರಯೋಗ ಮಾಡೋದನ್ನ ಮಾಡಬಾರ್ದು, ಎಥಿಕಲಿ ನಾವ್ ಇದನ್ನ ಮಾಡಂಗಿಲ್ಲ. ಹೇಗೆ ಅಂತ ನೋಡೋಣ. 1942 ಅಲ್ಲಿ ಕಾರ್ನಿ ಲ್ಯಾಂಡೆಸ್ ಅನ್ನೋರು ಒಂದು ಪ್ರಯೋಗ ಮಾಡ್ತಾರಂತೆ. ಅಲ್ಲಿ
ತುಂಬಾ ಜನ ಗ್ರೂಪ್ನ ಒಂದು ರೂಮ್ ಒಳಗಡೆ ಕೂಡಾಕ್ಬಿಟ್ಟು, ಅಂದ್ರೆ 13 ಜನ ಇರೋ ಅಂತ ಒಂದು ಗ್ರೂಪ್ನ ಕೂಡಾಕ್ಬಿಟ್ಟು ಅದರಲ್ಲಿ ಒಬ್ಬ 13 ವರ್ಷದ ಹುಡುಗನ್ ಬಿಡ್ತಾರಂತೆ. ಬಿಟ್ಟು ಏನು ಉದ್ದೇಶ ಅಂದ್ರೆ, ನೀನು ಅವರೆಲ್ಲರಿಗೂ, ಆ ಗುಂಪಲ್ಲಿರೋ ಎಲ್ಲರಿಗೂ ಕೂಡ ನೀನು ಏನಾದ್ರೂ ಟಾಸ್ಕ್ ಕೊಡ್ಬೋದು, ಏನಾದ್ರೂ ಹಿಂಸೆ ಮಾಡ್ಬೋದು, ಏನಾದ್ರೂ ನೀನು ತೊಂದರೆ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಅವರೆಲ್ಲರೂ ಮುಖದ ಭಾವನೆಗಳ ಎಕ್ಸ್ಪ್ರೆಷನ್ಸ್ಗಳನ್ನ ನೀನು ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತ ಒಂದು ಪ್ರಯೋಗ ಅಂತ. ಸೊ ಅವಾಗ ಆ ಥರ ಮಾಡಕ್ ಹೋದಾಗ ಇವನು ಶಾಕ್ ಟ್ರೀಟ್ಮೆಂಟ್ ಕೂಡ ಕೊಟ್ಟನಂತೆ. ಇಲಿ ತಲೆನ ಕಟ್ ಮಾಡಿ ಅಂತ ಹೇಳಿದ್ನಂತೆ. ಆಮೇಲೆ ಚುಚ್ಚಿದ್ನಂತೆ. ಅದೆಲ್ಲ ಚುಚ್ಚಬೇಕಾದ್ರೆ, ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೂ ಕೂಡ ಫೇಸ್ ಎಕ್ಸ್ಪ್ರೆಷನ್ಸ್ ಹೆಂಗಾಗುತ್ತೆ ಅದೆಲ್ಲ ಫೋಟೋ ತೆಗ್ದಿದ್ರಂತೆ. ಅದಕ್ಕೆ ಇದನ್ನ ಅನ್ಎಥಿಕಲ್ ಪ್ರಯೋಗ ಅಂತ ಕರೀತಾರೆ. ಈ ತರ ಮಾಡಬಾರ್ದು ನಾವು, ಅಂದ್ರೆ ಮಾಡಂಗಿಲ್ಲ, ಇದು ಅವ್ರು ಮಾಡಿದ್ದಾರೆ. ಸೊ ಅದಾದ್ಮೇಲೆ ಆಶ್ಚರ್ಯ ಏನು ಅಂದ್ರೆ, ಆ ಪ್ರಯೋಗದಿಂದ ಹೊರ ಬಂದಂತ ರಿಸಲ್ಟ್ ಏನು ಅಂದ್ರೆ, ಎಂಥದ್ದೇ ನೋವಿರ್ಲಿ, ಎಂಥದ್ದೇ ಕಷ್ಟ ಇರ್ಲಿ, ಫೋಟೋದಲ್ಲಿ ಕ್ಯಾಪ್ಚರ್ ಆಗಿರೋದೇನಂದ್ರೆ, ಎಂಥ ನೋವಿದ್ರೂ ಸಹ ಮನುಷ್ಯನ ಮುಖ ಎಕ್ಸ್ಪ್ರೆಷನ್ಸ್ ಅಲ್ಲಿ ನಗು ಇದೆ ಅಂತ. ಅಂದ್ರೆ ಕಿರ್ಚಿದ್ರು ನಗು ಇದೆ, ಅತ್ರೂ ನಗು ಇದೆ, ಬೇಜಾರಾದ್ರೂ ನಗು ಇದೆ. ಸೊ ಎಕ್ಸ್ಪ್ರೆಷನ್ಸ್ ಅಲ್ಲಿ ಏನ್ ಮಾಡಿದ್ರು ಸ್ಮೈಲ್ ಕಾಣಿಸ್ತಾ ಇದೆ. ಸೊ ಒಂದು ನಗುವಿನ ಗೆರೆ ಕಾಣಿಸ್ತಾ ಇದೆ. ಅಂದ್ರೆ ನಗು ಅನ್ನೋದು ಮನುಷ್ಯನ ಗುಣ. ಆ ಗುಣ ಎಲ್ಲಿಂದ ಬಂದಿದೆ ಅಂದ್ರೆ, ಇದು ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ಅನ್ಕೋತೀನಿ, ಕೆಲವರಿಗೆ ಗೊತ್ತಿರ್ಬೋದು, ನಂಗಂತೂ ಗೊತ್ತಿರ್ಲಿಲ್ಲ. ನಗು ಬಂದಿರೋದು ಪ್ರಾಣಿಗಳಿಂದ ಅಂತ. ನಗು ಬಂದಿರೋದು ಪ್ರಾಣಿಗಳಿಂದ ಅಂತೆ. ಯಾಕಂದ್ರೆ ಪ್ರಾಣಿಗಳಿಗೆ ಭಯ ಆದಾಗ, ಗಾಬರಿ ಆದಾಗ ಒಳಗಿಂದ ಅವು ನಗತ್ತಂತೆ. ನಮಗೆ ಗೊತ್ತಿಲ್ಲ ನೋಡಿ, ಬಿಕಾಸ್ ಅದು ಎಕ್ಸ್ಪ್ರೆಷನ್ಸ್ ನಮಗೆ ಗೊತ್ತಾಗಲ್ಲ. ಮನುಷ್ಯರಿಗೂ ಕೂಡ ಒಮ್ಮೊಮ್ಮೆ ಭಯ ಅಥವಾ ಅನ್ಕಂಫರ್ಟಬಲ್ ಸನ್ನಿವೇಶ ಬಂದಾಗ ನಗುವುದಕ್ಕೆ ಇದೇ ಮೂಲ ಎಂದು ಹೇಳ್ತಾರೆ. ಸಮ್ಟೈಮ್ಸ್ ಅನ್ಕಂಫರ್ಟಬಲ್ ಆದಾಗ, ಒಂಥರ ಭಯ ಆದಾಗ್ಲೂ ನಗ್ತಾರೆ. ಸೊ ಅದನ್ನ ಮುಚ್ಚಿಡಕ್ಕೂ ನಗ್ತಾರೆ ಅಂತ. ಸೊ ನಗು ಅನ್ನೋದು ಮನುಷ್ಯನ ಒಂದು ಗುಣ. ಹಾಗಾಗಿ ನಗು ಅನ್ನೋದು ಏನಿದೆ ಅದು ಸಹಜವಾಗಿ ನಮ್ಮಲ್ಲಿ ಬಂದಿರೋ ಅಂಥದ್ದಾಗಿರೋದ್ರಿಂದ ನಗಬೇಕು, ನಗುವಂತೆ ಅಂದ್ರೆ ಇದಕ್ಕೆ ನಗ್ಬೇಕು, ಅದಕ್ಕೆ ನಗ್ಬೇಕು, ಹೀಗೆ ನಗ್ಬೇಕು, ಹಾಗೆ ನಗ್ಬೇಕು ಅಲ್ಲ, ನಗ್ತಾ ಇರ್ಬೇಕು ಅನ್ನೋದು ಇದರ ಕಾನ್ಸೆಪ್ಟ್. ಸೊ ಅಂದ್ರೆ ನೋವಲ್ಲೂ ನಗು ಅಂತದ್ದು ನಮ್ ಗುಣ ಆಗಿದೆ. ಅದು ಪ್ರಯೋಗದಿಂದ ಹೊರಗೆ ಬಂದಿರೋದು. ಸೊ ಇಷ್ಟೆಲ್ಲ ನಗುವಿನ ಬಗ್ಗೆ ನಾವು ಯಾವತ್ತಾದ್ರೂ ತಿಳ್ಕೊಂಡಿದ್ವಾ? ಸೊ ಇವಾಗ ನಾವು ಏನು 19 ಟೈಪ್ಸ್ ಆಫ್ ನಗುಗಳಿದೆಯಂತೆ. ಓಕೆ, ಒಟ್ಟು 19 ಬಗೆಯ ನಗುಗಳಿದೆಯಂತೆ. 19 ಟೈಪ್ಸ್ ಆಫ್ ನಗು ಇದೆಯಂತೆ. ಅದರಲ್ಲಿ 6 ನಗು ಮಾತ್ರ ಇವತ್ತು ಗೊತ್ತಾಗಿದೆಯಂತೆ, ಪ್ರಚಲಿತದಲ್ಲಿದೆ. ಓಕೆ, ಸೊ ಅದು ಏನೇನು, ಯಾವ್ಯಾವ ಟೈಮಲ್ಲಿ ಬರುತ್ತೆ, ಅಷ್ಟು ಟೈಪ್ಸ್ ಆಫ್ ನಗು ಅಲ್ಲಿ ಯಾವ್ಯಾವುದು ನಮ್ಮಲ್ಲಿದೆ, ಯಾವಾಗ ಬರುತ್ತೆ, ಅದನ್ನ ನಾವು ಇದೊಂಥರ ಎಕ್ಸ್ಪೆರಿಮೆಂಟ್ಸ್ ತರ ನಾವು ಮಾಡ್ತಾ ಹೋಗ್ಬೋದು ನಮ್ಮ ನೆಕ್ಸ್ಟ್ ಎಪಿಸೋಡಿಂದ. ಸೊ ನಗು ಬಗ್ಗೆ ಇಷ್ಟೊಂದು ಡೀಪ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತಾ? ಸೊ ಎಷ್ಟೊಂದು ಜ್ಞಾನ ಸಂಪಾದಿಸ್ತಾ ಇದೀವಿ. ಮೇ ಬಿ ನಮ್ಮೆಲ್ಲ ಪುಸ್ತಕಗಳನ್ನ ಚೆನ್ನಾಗಿ ಓದ್ಬಿಟ್ಟು ಯಾವುದಾದ್ರೂ ಸೆಲ್ಫ್ ಹೆಲ್ಪ್ ರಿಲೇಟೆಡ್ ಕನ್ನಡದ ಕೋಟ್ಯಾಧಿಪತಿ ಆ ಥರ ಏನಾದರೂ ಬಂದರೆ ಮೇ ಬಿ ನಮ್ಮ ಬುಕ್ ಎಲ್ಲ ಓದಿರೋರು ವಿನ್ ಆಗ್ಬೋದು ಅನ್ಸುತ್ತೆ. ಬಿಕಾಸ್ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ಸು ನಮ್ಮ ಜೀವನದ ಬಗ್ಗೆ ತಿಳ್ಕೊಳ್ತಾ, ಅದ್ರ ಜೊತೆ ಸಾಕಷ್ಟು ಜನರಲ್ ನಾಲೆಜ್ ಕೂಡ ತಿಳ್ಕೊಳ್ತಾ ಇದ್ದೀವಿ. ಸೊ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.